ನಿಮ್ಮ ಮನೇಲಿ ಸುಖ ಶಾಂತಿ ನೆಲೆಸಬೇಕಾ? ಹಾಗಾದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಲೇಬೇಕು. ನಮಸ್ಕಾರ ಸ್ನೇಹಿತರೆ, ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ನಾವು ಹೊರಗಡೆ ಎಷ್ಟೇ ಸಕ್ಸಸ್ ಆದ್ರೂ ಅದಕ್ಕೆ ಬೆಲೆ ಇರೋದೇ ಇಲ್ಲ ಅಲ್ವಾ? ಮನೇಲಿ ಶಾಂತಿ ಇದ್ದಾಗ ಮಾತ್ರ ಜೀವನ ಸುಂದರವಾಗಿ ಕಾಣುತ್ತೆ. ಶಾಂತಿಯುತ ಮನೇಲಿ ವಾಸಿಸುವುದು ನಮ್ಮ ಆತಂಕ ಮತ್ತೆ ಒತ್ತಡವನ್ನ ಕೂಡ ಕಡಿಮೆ ಮಾಡುತ್ತೆ. ನಮಗೆ ಪಾಸಿಟಿವಿಟಿ ಮತ್ತೆ ಪೇಷನ್ಸ್ ನ ನೀಡುತ್ತೆ. ಇದು ಕುಟುಂಬದ ಸದಸ್ಯರ ನಡುವಿನ ಸಂಬಂಧವನ್ನ ಬಲಪಡಿಸುತ್ತೆ ಕೂಡ. ನಾವು ಜೀವನದಲ್ಲಿ ಸಕ್ಸಸ್ ಸಾಧಿಸಲು ದಾರಿಯಾಗುತ್ತೆ. ಹಾಗಾದ್ರೆ ಮನೇಲಿ ಈ ಪೀಸ್ ಅಥವಾ ಶಾಂತಿ ಕಾಪಾಡಿಕೊಳ್ಳೋಕೆ ನಾವು ಏನ್ ಮಾಡಬೇಕು? ಇವತ್ತಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀವಿ. ಪೂಜೆ, ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಮನೇಲಿ ನೀವು ನಿಜವಾದ ಶಾಂತಿಯನ್ನ ಬಯಸಿದ್ರೆ ಮೊದಲನೆಯದಾಗಿ ನಿಯಮಿತವಾಗಿ ದೇವರಿಗೆ ಪೂಜೆ ಮಾಡಿ. ಇದರ ಜೊತೆಗೆ ಮೆಡಿಟೇಷನ್ ಅಥವಾ ಧ್ಯಾನಕ್ಕೆ ಒಂದಿಷ್ಟು ಟೈಮ್ ಫಿಕ್ಸ್ ಮಾಡಿ. ಇದು ಮನೇಲಿ ಒಂದು ರೀತಿಯ ಬ್ಯಾಲೆನ್ಸ್ ಕಾಪಾಡಿಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಆಧ್ಯಾತ್ಮಿಕ ಅನ್ನೋದು ಬರೀ ಪೂಜೆ ಮಾತ್ರ ಅಲ್ಲ, ಅದು ನಮ್ಮ ಮಾನಸಿಕ ಶಾಂತಿಯ ಒಂದು ಅಭ್ಯಾಸ. ಇವುಗಳ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಿದ್ರೆ ಮನೇಲಿ ಸದಾ ಸಮತೋಲನ ಇದ್ದೇ ಇರುತ್ತೆ. ವಾಸ್ತು ಮತ್ತೆ ಸ್ವಚ್ಛತೆ. ಮನೆ ಕಟ್ಟುವಾಗ ವಾಸ್ತುವನ್ನ ಎಷ್ಟು ಗಮನಿಸ್ತೀವೋ ಅಷ್ಟು ಮುಖ್ಯ. ಮನೆಯೊಳಗೆ ನಾವು ಅನುಸರಿಸುವ ಕೆಲವು ಸಿಂಪಲ್ ರೂಲ್ಸ್. ವಾಸ್ತು ಮತ್ತು ಫೆಂಗ್ ಶೂಯಿ ನಿಯಮಗಳು ಮನೆಯಲ್ಲಿ ಸಂತೋಷವನ್ನ ಹೆಚ್ಚಿಸುತ್ತೆ. ಇನ್ನು ಮುಖ್ಯವಾದ ವಿಷಯ ಅಂದ್ರೆ ಕ್ಲೆನ್ಲಿನೆಸ್. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಯಾವಾಗಲೂ ಶಾಂತಿ ನೆಲೆಸಿರುತ್ತೆ. ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನೇ ಅಲ್ವಾ ಇಷ್ಟಪಡ್ತಾಳೆ. ಮನೆ ಸ್ವಚ್ಛವಾಗಿದ್ರೆ ಪಾಸಿಟಿವ್ ಎನರ್ಜಿ ತನ್ನಿಂತಾನೇ ಬರುತ್ತೆ. ಆರೋಗ್ಯ, ಸಂಗೀತ ಮತ್ತು ಕಲೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಹಸಿರು ಇರಲಿ. ಮರಗಳು ಮತ್ತು ಹೂಗಳನ್ನ ಬೆಳೆಸೋದ್ರಿಂದ ಮನೆಯಲ್ಲಿ ನ್ಯಾಚುರಲ್ ಶಾಂತಿ ಭಾವನೆ ಮೂಡುತ್ತೆ. ಇದರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯದ ಬಗ್ಗೆ ಗಮನ ಇರಲಿ. ಇನ್ನು ಮನೆಯ ವಾತಾವರಣ ಚೇಂಜ್ ಮಾಡಲು ಬೆಸ್ಟ್ ಅಂದ್ರೆ ಮ್ಯೂಸಿಕ್. ಮನೆಯಲ್ಲಿ ಮಧುರವಾದ ಸಂಗೀತ, ದೇವರ ಭಜನೆಗಳು ಅಥವಾ ಮಂತ್ರಗಳನ್ನ ಪಠಿಸೋದ್ರಿಂದ ಮನಸ್ಸು ಸದಾ ಖುಷಿಯಾಗಿರುತ್ತೆ. ಪ್ರೀತಿ ಮತ್ತು ಸಹಕಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೇಲಿ ಪ್ರೀತಿ ಇರಬೇಕು. ಫ್ಯಾಮಿಲಿ ಮೆಂಬರ್ಸ್ ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಸಂಬಂಧಗಳು ಸ್ಟ್ರಾಂಗ್ ಆಗಿರುತ್ತೆ ಕಣ್ರಿ. ಪ್ರೀತಿಯ ವಾತಾವರಣ ಇರುವ ಮನೆಗಿಂತ ದೊಡ್ಡ ಸ್ವರ್ಗ ಬೇರೆ ಎಲ್ಲಾದ್ರೂ ಇರೋಕೆ ಸಾಧ್ಯನಾ? ಬನ್ನಿ, ಇನ್ನೂ ಕೆಲವು ಇಂಪಾರ್ಟೆಂಟ್ ವಾಸ್ತು ಟಿಪ್ಸ್ ಬಗ್ಗೆ ಹೇಳ್ತೇವೆ. ಮನೆಯ ಮೇನ್ ಡೋರ್ ಮೇಲೆ ಅರಿಶಿನ ಅಥವಾ ರೋಲಿಯಿಂದ ಸ್ವಸ್ತಿಕ್ ಅಂತ ಅಥವಾ ಓಂ ಚಿಹ್ನೆಯನ್ನ ರಚಿಸಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಹ್ವಾನಿಸಿ ನೆಗೆಟಿವ್ ಎನರ್ಜಿಯನ್ನ ದೂರ ಬಿಡುತ್ತೆ. ಏನೊಂದು ಮುಖ್ಯ ವಿಷಯ ಅಂದ್ರೆ ಮನೆಯ ಮುಖ್ಯ ಬಾಗಿಲು ಯಾವಾಗಲೂ ಬ್ರೈಟ್ ಆಗಿರಲಿ. ಅದಕ್ಕೆ ಎಂದಿಗೂ ಕಪ್ಪು ಬಣ್ಣ ಬಳಿಬೇಡಿ. ಇದು ನೆಗೆಟಿವಿಟಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಕಣ್ರಿ. ಇನ್ನು ನಿಮ್ಮ ಬೆಡ್ರೂಮ್ ಮತ್ತು ಬಾತ್ರೂಮ್ಗಳಲ್ಲಿ ಪಾಲಿಸಲೇಬೇಕಾದಂತಹ ಕೆಲವು ನಿಯಮಗಳಿವೆ. ನಿಮ್ಮ ಬೆಡ್ರೂಮ್ನಲ್ಲಿ ಮಲಗುವ ಹಾಸಿಗೆಯ ಎದುರು ಟಿವಿ ಅಥವಾ ಕನ್ನಡಿ ಇಡಬೇಡಿ. ಇದು ಮನಸ್ಸಿನ ಒತ್ತಡ ಮತ್ತೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಉಂಟು ಮಾಡಬಹುದು. ಇನ್ನು ಸ್ನಾನಗೃಹದ ವಿಷಯಕ್ಕೆ ಬಂದ್ರೆ ಬಾಗಿಲು ಮರದಿಂದ ಮಾಡಿರಲಿ. ಮೆಟಲ್ ಡೋರ್ ಬೇಡ. ಸ್ನಾನಗೃಹದಲ್ಲಿ ಎಂದಿಗೂ ಖಾಲಿ ಬಕೆಟ್ ಇಡಬೇಡಿ. ಯಾವಾಗಲೂ ಬಕೆಟ್ನಲ್ಲಿ ನೀರು ತುಂಬಿಸಿ ಅಥವಾ ಬಕೆಟ್ ಅನ್ನ ಉಲ್ಟಾ ಮಾಡಿ ಇಡಿ. ಇದು ನೆಗೆಟಿವ್ ಎನರ್ಜಿ ಹೋಗ್ಲಾಡ್ಸೋಕೆ ಸಹಾಯ ಮಾಡುತ್ತೆ. ತುಂಬಾ ಜನ ಮಾಡೋ ಒಂದು ಮುಖ್ಯ ತಪ್ಪಿದೆ. ಅದು ಏನಂತ ಹೇಳಿದ್ರೆ 2 ಪೊರಕೆಗಳನ್ನ ಒಟ್ಟಿಗೆ ಇಡುವುದು. ಹೀಗೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ಬರಬಹುದು. ಪೊರಕೆಯನ್ನ ಯಾವಾಗಲೂ ವಾಯುವ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಮತ್ತು ಅದು ಯಾರಿಗೂ ಕಾಣದಂತೆ ಇರಬೇಕು. ಕಾಲುಗಳಿಂದ ಪೊರಕೆಯನ್ನ ಮುಟ್ಟಬೇಡಿ ಮತ್ತೆ ರಾತ್ರಿ ವೇಳೆ ಕಸವನ್ನ ಹೊರಗೆ ಹಾಕಬೇಡಿ. ಇದ್ರ ಜೊತೆಗೆ ಊಟದ ಟೇಬಲ್ ಮೇನ್ ಡೋರ್ ಪಕ್ಕದಲ್ಲಿ ಇರಬಾರ್ದು ಮತ್ತೆ ಮನೆಯ ಕೊಠಡಿಗಳಿಗೆ ಚೆನ್ನಾಗಿ ಗಾಳಿ ಬೆಳಕು ಬರುವಂತಿರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇವು ಸಣ್ಣ ವಿಷಯಗಳಂತೆ ಕಂಡ್ರು ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ. ಈ ವಾಸ್ತು ಟಿಪ್ಸ್ಗಳನ್ನ ಫಾಲೋ ಮಾಡಿ ಮತ್ತು ನಿಮ್ಮ ಮನೆಯನ್ನ ಸುಂದರವಾಗಿ ಶಾಂತಿಯ ವಾತಾವರಣದಲ್ಲಿ ಒಂದು ನೆಮ್ಮದಿಯ ತಾಣವನ್ನಾಗಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.